ಊರಲ್ಲಿ ಅಬ್ಬರಿಸುತ್ತಿರೋ ಆರಿದ್ರ ಮಳೆ ಅನಾಹುತಗಳ ಸರಮಾಲೆಯನ್ನೇ ಹೊತ್ತು ತರ್ತಿದೆ. ಊರೂರಲ್ಲೂ ನೆರೆ ನರಕ ಶುರುವಾಗಿದ್ದು ಇಡೀ ಕರುನಾಡೆ ಮುಳುಗೇಳ್ತಿದೆ. ಮಹಾಮಳೆಯ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ಮಳೆ ಅಂದ್ರೆ ಸಾಕು, ಜನ ಕನಸಲ್ಲೂ ಬೆಚ್ಚಿ ಬೀಳೋದಕ್ಕೆ ಶುರು ಮಾಡಿದ್ದಾರೆ. ಹಗಲು ರಾತ್ರಿ ಅಂತಿಲ್ಲ, ಒಂದೇ ಒಂದು ಕ್ಷಣವೂ ಬಿಡುವು ಕೊಡ್ತಿಲ್ಲ. ಬಿಟ್ಟು ಬಿಡದೆ ಸುರಿಯುತ್ತಿರೋ ಮಳೆ ಕರುನಾಡ ಜನರನ್ನ ಮತ್ತೆ ಮತ್ತೆ ಮುಳುಗೇಳಿಸ್ತಿದೆ. ಜೂನ್ ತಿಂಗಳ ಅಂತ್ಯದ ಹೊತ್ತಿಗೇನೆ ರಾಜ್ಯದ ಬಹುತೇಕ ಜಲಾಶಯಗಳು ಭರ್ತಿಯಾಗುವ ಹಂತಕ್ಕೆ ಬಂದಿವೆ. ಮುಂಗಾರು ಮಳೆ ಬೆನ್ನಲ್ಲೇ ಆರಿದ್ರ ಮಳೆ ಕೂಡ ಅಲ್ಲೋಲ ಕಲ್ಲೋಲ ಮಾಡ್ತಿದೆ. ಮೈಸೂರಿನಿಂದ ಬೆಳಗಾವಿವರೆಗೂ ರಣಮಳೆ ಸುರಿಯೋದಕ್ಕೆ ಶುರುವಾಗಿದೆ. ಹಾಸನ ಜಿಲ್ಲೆಯಲ್ಲಿ ಮಳೆರಾಯ ಅಬ್ಬರಿಸಿ ಬೊಬ್ಬಿರಿಯುತ್ತಿದ್ದಾನೆ. ಬಿಟ್ಟು ಬಿಡದೆ ಸುರಿಯುತ್ತಿರೋ ಮಳೆಗೆ ಉಮ್ಮತ್ತೂರು ಹಾಗೂ ಶುಕ್ರವಾರ ಸಂತೆ ಸಂಪರ್ಕಿಸುವ ಪ್ರಮುಖ ಸೇತುವೆ ಮುಳುಗಡೆಯಾಗಿದೆ. ಎಲ್ಲೆಂದರಲ್ಲಿ ನೀರು ನುಗ್ತಿದ್ದು ರಸ್ತೆ ಸಂಪರ್ಕವಿಲ್ಲದೆ ಜನ ಪರದಾಡುತ್ತಿದ್ದಾರೆ. ಆರಿದ್ರ ಮಳೆ ಸೃಷ್ಟಿಸುತ್ತಿರೋ ಅವಾಂತರಗಳು ಒಂದೆರಡಲ್ಲ. ಮಹಾಮಳೆಯ ಹೊಡೆತಕ್ಕೆ ಸಕಲೇಶಪುರದ ನಡಕೇರಿ ಹಳ್ಳ ಉಕ್ಕಿ ಹರಿಯುತ್ತಿದ್ದು ಊರಿನವರ ಪಾಲಿಗೆ ಸಂಪರ್ಕ ಸೇತುವೆಯಾಗಿದ್ದ ಕಿರು ಸೇತುವೆ ಮುಳುಗಡೆಯಾಗಿದೆ. ಹೀಗಾಗಿ ಹೊಸ ಸೇತುವೆ ನಿರ್ಮಿಸುವಂತೆ ಸ್ಥಳೀಯರು ಆಗ್ರಹಿಸುತ್ತಿದ್ದಾರೆ. ಸಕಲೇಶಪುರ ತಾಲೂಕಿನಲ್ಲಿ ಮಹಾಮಳೆಯೇ ಸುರಿಯುತ್ತಿದ್ದು ರಾಷ್ಟ್ರೀಯ ಹೆದ್ದಾರಿ 75ರ ಶಿರಾಡಿ ಘಾಟ್ ರಸ್ತೆಯಲ್ಲಿ ಗುಡ್ಡ ಕುಸಿಯೋದಕ್ಕೆ ಶುರುವಾಗಿದೆ. ಮಾರ್ನಹಳ್ಳಿ ಬಳಿ ಭಾರೀ ಪ್ರಮಾಣದ ಮಣ್ಣು ಕುಸಿದಿದ್ದರಿಂದ ವಾಹನ ಸವಾರರು ಜೀವ ಕೈಯಲ್ಲಿ ಹಿಡ್ಕೊಂಡು ಸಂಚಾರ ಮಾಡುತ್ತಿದ್ದಾರೆ. ಈಗ ಸುಮಾರು ಒಂದು ವಾರದಿಂದ ಈ ಚರ್ಚಿನ ಪಕ್ಕದಲ್ಲಿರುವಂತಹ ರಸ್ತೆ ಬದಿಯಲ್ಲಿ ಮಣ್ಣು ಕುಸಿತ ನಡೀತಾನೆ ಉಂಟು. ಅದೀಗ ಸುಮಾರೀಗ 15-20 ಅಡಿ ಹತ್ತಿರಕ್ಕೆ ಬಂದಾಗಿದೆ ಮಣ್ಣು ಕುಸಿತ ನಮ್ಮ ವಾಸದ ಮನೆ ಮತ್ತು ಚರ್ಚಿನ ಕಟ್ಟಡದಿಂದ. ಆದ್ದರಿಂದ ಅದನ್ನೇ ಹೇಗಾದರೂ ಮಾಡಿ ಅದಕ್ಕೆ ಏನಾದರೂ ಒಂದು ಪ್ರೊಟೆಕ್ಟಿವ್ ಮೆಥಡ್ ಕಳಿಸ್ಕೊಟ್ಟು ಉಳಿಸಬೇಕಾಗಿದೆ. ಮಲೆನಾಡಿನಲ್ಲಿ ಸಾಲು ಸಾಲು ಅವಾಂತರಗಳು ಸೃಷ್ಟಿಯಾಗ್ತಿವೆ. ಕೊಪ್ಪ ತಾಲೂಕಿನ ಹುತ್ತಿನಗದ್ದೆ ಗ್ರಾಮದಲ್ಲಿ ಎಲ್ಲೆಂದರಲ್ಲಿ ಭೂಮಿ ಬಾಯ್ಬಿಡುತ್ತಿದ್ದು ಸಚಿನ್ ಅನ್ನೋರ ಮನೆ ಪಕ್ಕದಲ್ಲೇ ಭಾರೀ ಪ್ರಮಾಣದ ಮಣ್ಣು ಕುಸಿದಿದೆ. ಘಟ್ಟ ಪ್ರದೇಶದಲ್ಲಿ ಧಾರಾಕಾರವಾಗಿ ಮಳೆಯಾಗ್ತಿರೋದ್ರಿಂದ ಮೂಡಿಗೆರೆ ತಾಲೂಕಿನ ಬೈದುವಳ್ಳಿ ಹಳ್ಳ ರೌದ್ರ ರೂಪ ತಾಳಿದೆ. ಬೈದುವಳ್ಳಿ ಹಳ್ಳ ಅಪಾಯ ಮಟ್ಟ ಮೀರಿ ಹರಿಯುತ್ತಿದ್ದು ಕಿರು ಸೇತುವೆ ದಿಕ್ಕಾಪಾಲಾಗಿದೆ. ಬಿಟ್ಟು ಬಿಡದೆ ಸುರಿಯುತ್ತಿರೋ ಮಳೆಗೆ ಶಿವಮೊಗ್ಗ ಜಿಲ್ಲೆ ತೊಯ್ದು ತೊಪ್ಪೆಯಂತಾಗಿದೆ. ವರುಣದೇವನ ಆರ್ಭಟಕ್ಕೆ ಶಿಕಾರಿಪುರ ತಾಲೂಕಿನ ಜೀವನಾಡಿಯಾದ ಅಂಬ್ಲಿಗೊಳ ಜಲಾಶಯ ಭರ್ತಿಯಾಗಿದೆ. ಜೊತೆಗೆ ಅಂಜನಾಪುರ ಜಲಾಶಯ ಕೂಡ ಭರ್ತಿಯಾಗಿದ್ದು ರೈತರ ಮೊಗದಲ್ಲಿ ಮಂದಹಾಸ ಮೂಡಿದೆ. ಶೃಂಗೇರಿ ಹಾಗೂ ತೀರ್ಥಹಳ್ಳಿ ಭಾಗದಲ್ಲಿ ಧಾರಾಕಾರ ಮಳೆಯಾಗ್ತಿರೋದ್ರಿಂದ ತುಂಗಾ ನದಿ ಹುಚ್ಚೆದ್ದು ಹರಿಯುತ್ತಿದೆ. ಗಾಜನೂರಿನ ತುಂಗಾ ಜಲಾಶಯದಿಂದ 43,000 ಕ್ಯೂಸೆಕ್ ನೀರನ್ನ ಹರಿಬಿಡಲಾಗ್ತಿದ್ದು ಶಿವಮೊಗ್ಗದ ಕೋಟೆ ರಸ್ತೆಯಲ್ಲಿರೋ ಕೋರ್ಪಲ್ಲಯ್ಯ ಛತ್ರದ ತುಂಗಾ ಮಂಟಪ ಮುಳುಗೋ ಹಂತಕ್ಕೆ ಬಂದಿದೆ. ಮಹಾಮಳೆಯಿಂದಾಗಿ ಸಾಲು ಸಾಲು ಅವಾಂತರಗಳು ಸೃಷ್ಟಿಯಾಗ್ತಿವೆ. ಆದರೂ ಕೂಡ ಜನರ ಹುಚ್ಚಾಟ ನಿಲ್ತಿಲ್ಲ. ಭಾರೀ ಮಳೆಯಿಂದಾಗಿ ಹಾವೇರಿಯ ಸವಣೂರು ತಾಲೂಕಿನ ಕಳಸೂರು ಗ್ರಾಮದಲ್ಲಿರೋ ಬ್ರಿಡ್ಜ್ ಕಮ್ ಬ್ಯಾರೇಜ್ ಜಲಾವೃತವಾಗಿದೆ. ಆದರೆ ಇದೇ ನೀರಲ್ಲಿ ಸ್ಥಳೀಯರು ಹುಚ್ಚಾಟವಾಡ್ತಿದ್ದು ಸ್ವಲ್ಪ ಎಚ್ಚರ ತಪ್ಪಿದ್ರೂ ಅನಾಹುತ ಸಂಭವಿಸೋದು ಪಕ್ಕ. ಕಾವೇರಿ ಕೊಳ್ಳದಲ್ಲಿ ಸುರಿಯುತ್ತಿರೋ ಮಹಾಮಳೆ ಮೈಸೂರು ಜನರ ನಿದ್ದೆಗೆಡಿಸಿದೆ. ಕಾವೇರಿ ನದಿಯ ಅಬ್ಬರದಿಂದಾಗಿ ಹೆಚ್ಡಿ ಕೋಟೆಯ ಹಲವು ಹಳ್ಳಿಗಳಿಗೆ ನೆರೆ ನರಕ ಶುರುವಾಗಿದ್ದು ನಂಜನಗೂಡಿನ 16 ಕಾಲು ಮಂಟಪ, ಸುತ್ತೂರು ಸೇತುವೆ ಹಾಗೂ ಮಾನಂದವಾಡಿ ಸೇತುವೆ ಮುಳುಗಡೆಯಾಗುವ ಭೀತಿ ಎದುರಾಗಿದೆ. ಬಿಟ್ಟು ಬಿಡದೆ ಸುರಿಯುತ್ತಿರೋ ಮಳೆಯಿಂದಾಗಿ ಕೆಆರ್ಎಸ್ ಡ್ಯಾಂ ತುಂಬಿ ತುಳುಕೋದಕ್ಕೆ ಶುರುವಾಗಿದೆ. 35,000 ಕ್ಯೂಸೆಕ್ಗೂ ಹೆಚ್ಚು ನೀರನ್ನ ನದಿಗೆ ಬಿಡಲಾಗ್ತಿದ್ದು ಶ್ರೀರಂಗಪಟ್ಟಣದ ಸುತ್ತಮುತ್ತ ಪ್ರವಾಹ ಭೀತಿ ಎದುರಾಗಿದೆ. ಪಶ್ಚಿಮ ವಾಹಿನಿಯಲ್ಲಿರೋ ಮಂಟಪಗಳೆಲ್ಲ ಮುಳುಗಡೆಯಾಗಿವೆ. ಕೆಲ ದಿನಗಳಿಂದ
ಕಾವೇರಿ ಜಲಾನಯನ ಪ್ರದೇಶದಲ್ಲಿ ವ್ಯಾಪಕವಾಗಿ ಮಳೆ ಆಗ್ತಾ ಇದೆ. ಹೀಗಾಗಿ KRS ಡ್ಯಾಮ್ನ ಒಳ ಹರಿವಿನ ಪ್ರಮಾಣ ಕೂಡ ಹೆಚ್ಚಾಗಿರುವಂಥದ್ದು. ಇನ್ನು ಡ್ಯಾಮ್ನ ಹಿತದೃಷ್ಟಿಯಿಂದ ಡ್ಯಾಮ್ನಿಂದ ಸರಿಸುಮಾರು 35,000 ಕ್ಯೂಸೆಕ್ ನೀರನ್ನು ಕಾವೇರಿ ನದಿಗೆ ಹರಿಬಿಡಲಾಗ್ತಾ ಇದೆ. ಹೀಗಾಗಿ ಶ್ರೀರಂಗಪಟ್ಟಣದ ಆಸುಪಾಸಿನಲ್ಲಿ ಹರಿಯುವಂಥ ನದಿ ನೀರು ಸಾಕಷ್ಟು ಪ್ರವಾಹವನ್ನು ಉಂಟು ಮಾಡಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಪಶ್ಚಿಮ ವಾಹಿನಿ ಕೂಡ ಒಂದು. ಒಟ್ನಲ್ಲಿ ಕರುನಾಡಲ್ಲಿ ಆರಿದ್ರಾ ಮಳೆಯ ಅಸಲಿ ಆಟ ಶುರುವಾಗಿದ್ದು ವರುಣನ ಹೊಡೆತಕ್ಕೆ ಜನ ತತ್ತರಿಸಿ ಹೋಗಿರೋದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.